ಮೇಡಮ್ ಈ ಸೀಸನ್ ಬಿಗ್ ಬಾಸ್ ಮಾಡ್ತಾ ಅಲ್ಲ ಇದ್ದೀವಿ ತುಂಬ ಫಾಲೋ ಮಾಡೋದಕ್ಕಾಗಲ್ಲ ಸರ್ ಬಟ್ ನಿಮ್ಮ ಫ್ರೆಂಡ್ ಬಗ್ಗೆ ಗೊತ್ತು ಸರ್ ಗೊತ್ತಿರೋ ಬಗ್ಗೆ ಇಷ್ಟನ ಅವರಂದ್ರೆ ಎಲ್ಲರೂ ಇಷ್ಟ ವೋಟ್ ಯಾರಿಗೆ ಮಾಡ್ತೀರಾ ನೀವು? ಆದರೂ ನಾವು ವೋಟಿಂಗ್ ಎಲ್ಲ ಹೇಳ್ಬಾರ್ದು ಬಟ್ ಯಾರಿಗೋ ಒಬ್ರಿಗೆ ವೋಟ್ ಮಾಡಬೇಕಲ್ಲ ಸಂತೋಷ ಇದ್ರೆ ಇಷ್ಟ ತಾನೆ. ಸಂತೋಷ ಇದ್ರೆ ಇಷ್ಟ ಆದರೆ ಒಂದು ಹೆಣ್ಮಗುನ ಫೈನಲಿಸ್ಟ್ನಲ್ಲಿದ್ದಾರಲ್ವಾ ಆ ಥರ ಸೊ ಲೆಕ್ಕಾಚಾರ. ಹಾಗಾಗಿ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಈ ಸತಿ ಗೆಲ್ಲಿ ಅಂತ ಅಂದ್ಬಿಟ್ಟು ಸಂಗೀತ ಅವರು ನಮ್ಮ ರೈತರ ಪರವಾಗಿ ಹೋಗೋರಲ್ಲ ಮೇಡಮ್ ಸಂತೋಷ್ ಅವರು ಅವ್ರಿಗೆ ಎಲ್ಲಿ ಬಿಡಿ ಈ ಸತಿ ನೀವೆಲ್ಲ ಇದ್ದೀರಲ್ಲ ಸಂಗೀತ ಚೆನ್ನಾಗಿ ಅವಳೆ ಸುಮಾರು ಫಿಲಮ್ಗಳೆಲ್ಲ ತೆಗೆದು ಏನು ಕೋಟಿಗಳು ಸಂಪಾದನೆ ಮಾಡ್ತಾವಳೆ. ಇವನ್ ಪಾಪ ರೈತನು ಏನಿಲ್ಲ. ಇನ್ನೊಂದು ಹೇಳ ಮನುಷ್ಯ ರೈತರು ಅಂತ ಅಂತಾರೆ ಆದರೆ ರೈತರಿಗೆ ಎಷ್ಟು ರೆಂಟ್ ಬರುತ್ತೆ ಸಂತೋಷ್ ಅವರು ಇನ್ನೊಂದು ಸೋನಗೌಡ ಅವರು ಇನ್ನೊಂದು ಸಂತೋಷ ಇಟ್ಕೊಂಡು ಅದ್ರಲ್ಲಿ ಬರೋ 50 ಲಕ್ಷನೂ ಏನು ಹೇಳೋದು ಗೊತ್ತಾ, ಎಲ್ಲ ಇಲ್ಲಿ ನಮ್ಮ ಹೊಸಕೋಟೆ ಹತ್ರನೇ ಹಳ್ಳಿಕಾರ ಇದು ಮಾಡ್ತಾರೆ, ಎಲ್ಲಿ ನೋಟ ರೇಸ್ ಮಾಡ್ತಾರೆ. ₹1 ತಗೊಳಲ್ಲ ನಾನು ಅದಕ್ಕೆ ಕೊಡ್ತೀನಿ ಅಂತ ಹೇಳವ್ರೆ. ಅವರೆಲ್ಲ ಏನು ಮಾಡ್ತಾರೆ? ಆದ್ರೆ ನಮ್ಮ ಸಂಗೀತ ಒಳ್ಳೆ ಜೀವನ ಕಾರ್ ಕಟ್ಟಿಸ್ಕೋಬೋದು ಇಲ್ಲಾಂದ್ರೆ ಒಂದು ಫಿಲಮ್ ಪ್ರೊಡ್ಯೂಸ್ ಮಾಡೋದು ಒಳ್ಳೆ ಕಾರ್ಗಿಲ್ ತೆಗೆದುಬಿಡ್ತಾರೆ ಅವರು. ಅದೇ ಒಳ್ಳೆ ಅವ್ರ ಸಂತೋಷ ಅಂತಾನೆ ಅಲ್ಲ ಇದು ಜನಗಳಿಗೆ ಸಾವಿರಾರು ಲಕ್ಷ ಜನಗಳಿಗೆ ಕೊಡ್ತಾರಲ್ಲ ಸಂತೋಷ. ಅದಕ್ಕೆ ಅಂತ ನೀವು ಒಂದು ಟ್ರಸ್ಟ್ ಇವಾಗ ನೀವು ನೋಡಿ ನಿಮ್ಗೊಂದು ಬಿರಿಯಾನಿ ಇದೆಯಲ್ವಾ ಇಲ್ಲೇ ಒಂದು ಟ್ರಸ್ಟ್ ಓಪನ್ ಮಾಡಿ ಅಕ್ಷಯ್ ಟ್ರಸ್ಟ್ ಅಂತ ಅಂದ್ಬಿಟ್ಟು ಆ ಟ್ರಸ್ಟಿಗೆ ಯಾರ್ಯಾರು ದುಡ್ಡು ಹಾಕ್ತಾರೋ ಆ ದುಡ್ಡನ್ನ ನೀವು ಏನು ಮಾಡಿ ಎಲ್ಲ ಹಳ್ಳಿಯವ್ರಿಗೂ ಅವ್ರು ಏನು ಹೇಳ್ತಾರೋ ಅದನ್ನ ಮಾಡಿಸಿ ಯಾರು ಅವ್ರು ಹೇಳ್ತಾರೆ 10 ರೂಪಾಯಿ ಹಾಕ್ಬಿಟ್ಟು ಹೋಗ್ತಾರೆ. ಅದರಲ್ಲಿ ಇಕ್ಕಿದ್ರೆ ನೀವೇ ಮಾಡಿ ನಾವು ಬೇಜಾರು ಮಾಡ್ತೀರಿ, ಹೇಳ್ಕೊಳಲ್ಲ ಸೊ ಅದೆಲ್ಲ ಹೇಳ್ಕೊಂಡು ಬರ್ತಲ್ಲ. ಹಂಗೆ ಸರ್ ಅವರು ಹೇಳಿದಾರೆ ಪಾಪ ಇವಾಗ ಸಂಗೀತ ಅವ್ರಿಗೂ ಅವ್ರದ್ದು ಏನಾಗುತ್ತೋ ಆ ಥರ ಮಾಡಿ ಸಪೋರ್ಟ್ ಸಂಗೀತ ಅವ್ರಿಗೆ ಬಿಡಿ, ನಾವು ಗೆಲ್ಸ್ಕೊಳ್ತೀವಿ. ನಮ್ಮ ಸಂತೋಷನ ಗೊತ್ತು. ಸ್ನೇಹಿತರೆ ಕೇಳ್ಕೊಳ್ಳಿ, ಎಲ್ಲರೂ ಇದೇ ಮಾತಲ್ಲಿರಿ. ಇವ್ರು ಮೇಡಮ್ ಅವರು ಸಂಗೀತ ಗೆಲ್ಲಿಸ್ತಾರಂತೆ. ನನಗೇನೋ ಒಂದು ಹೆಣ್ಮಗು ಗೆಲ್ಲಬೇಕು ಅಂತ ಒಂದು ಆಸೆ ಸರ್ ಅಷ್ಟೇ. ಓಕೆ ಇವಾಗ ಬಿರಿಯಾನಿ